ಅವರು ಹ್ಮ್ ಹ್ಮ್ ನಮಗೆ ಹ್ಮ್ ಹ್ಮ್ ಯಾವುದೇ ರೀತಿಯ ಹಿಂದಿನ ಜನ್ಮದಲ್ಲಿ ಮಾಡಿದಂತ ಕರ್ಮಗಳು ಹ್ಮ್ ಹ್ಮ್ ಆ ಕರ್ಮಗಳಲ್ಲಿ ನಿಷೇಧವಾದ ಕರ್ಮಗಳನ್ನ ಮಾಡಿ ಹ್ಮ್ ಹ್ಮ್ ಎಷ್ಟೋ ಪಾಪವನ್ನ ಹ್ಮ್ ಹ್ಮ್ ಸಂಗ್ರಹ ಮಾಡಿವೆ. ಹ್ಮ್ 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 ಜಗತ್ತಿನ ನಿಯಮ ಏನು ಅಂದ್ರೆ ಹ್ಮ್ ಹ್ಮ್ ಸಂಗ್ರಹವನ್ನ ಮಾಡಿದ್ದು ಹ್ಮ್ ಅದನ್ನ ನಾಶ ಮಾಡಿಕೊಳ್ಳಲಿಕ್ಕೆ ಜಗತ್ತಿನಲ್ಲಿ ಅನಂತ ಮಾರ್ಗಗಳುಂಟು, ದಾರಿಗಳುಂಟು. ಹ್ಮ್ ಆ ದಾರಿಗಳಲ್ಲಿ ಹ್ಮ್ ವಿಚಾರ ಮಾಡಿದಾಗ ಸಂಪತ್ತನ್ನ ಗಳಿಸಿವಂದ್ರೆ ಹ್ಮ್ ಹ್ಮ್ ದಾನವನ್ನ ಮಾಡಿ ಇನ್ನೊಬ್ಬರಿಗೆ ಕೊಟ್ಟು ಹ್ಮ್ ಅದನ್ನ ಖಾಲಿ ಮಾಡಬಹುದು. ಹ್ಮ್ 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 ಇದೇ ಪ್ರಕಾರವಾಗಿ ಹ್ಮ್ ಹ್ಮ್ ನಮಗೆ ಗೊತ್ತಿದ್ದಂತ ಔಷಧವನ್ನ ಹ್ಮ್ ಇನ್ನೊಬ್ಬರಿಗೆ ಕೊಟ್ಟು ಔಷಧವನ್ನ ಖಾಲಿ ಮಾಡಿಕೊಳ್ಳುವ ಉಪಾಯಗಳು ನಮಗ್ ಗೊತ್ತು. ಹ್ಮ್ ಹ್ಮ್ ಆದರೆ ಹಿಂದಿನ ಜನ್ಮದ ಪಾಪಗಳನ್ನ ಹ್ಮ್ ಹ್ಮ್ ಕಳೆದುಕೊಳ್ಳಬೇಕಾದರೆ ಹೇಗೆ? ಹ್ಮ್ 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 ಇದು ಹೋಗುವ ಹ್ಮ್ ದಾರಿ ಹ್ಮ್ ಎಲ್ಲಿದೆ? ಹ್ಮ್ ಹ್ಮ್ ಯಾವ ದಿಕ್ಕಿನಿಂದ ಕಳಿಸ್ಬೇಕು, ಯಾವ ರೂಪದಿಂದ ಕಳಿಸ್ಬೇಕು ಹ್ಮ್ ಹ್ಮ್ ಅನ್ನುವಂತ ವಿಚಾರದಲ್ಲಿ ಇದ್ದಾಗ ಹ್ಮ್ ಹ್ಮ್ ವಚನಕಾರರಾದ ಬಸವಣ್ಣನವರು ಹ್ಮ್ ಹ್ಮ್ ನೀನು ಯಾವಾಗಲೂ ಹ್ಮ್ ಹ್ಮ್ ಪಾಪ ಹೋಗುವ ಬಗೆ ಹೇಗೆ ಅಂತ ಹ್ಮ್ ಹ್ಮ್ ಹಗಲು ഇരുಳು ಚಿಂತೆಯನ್ನ ಮಾಡಬೇಡ. ಹ್ಮ್ ಹ್ಮ್ ಯಾಕೆಂದರೆ ಹ್ಮ್ ಮುನ್ನ ಮಾಡಿದ ಪಾಪ ಎಂತೂ ಹೋಗುವುದೆಂದು ಚಿಂತಿಸಬೇಡ. ಹ್ಮ್ ಹ್ಮ್ ಯಾವಾಗ ಮಾಡಿದ್ರಿ? ಮುನ್ನ ಮಾಡದ ಪಾಪ ಹ್ಮ್ 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 ಯಾವ ರೀತಿ ಹೋಗುವುದು ಎಂದು ಚಿಂತೆಯನ್ನ ಮಾಡಬೇಡ. ಹ್ಮ್ 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 ಕಾರಣ ಹ್ಮ್ ಕಹಿ ಸೋರೆಯ ಕಾಯಿ ಹ್ಮ್ ಹ್ಮ್ ತಂದು ವಿಭೂತಿಯ ತುಂಬಿದೊಡೆ ಸಿಹಿಯಾಗದೆ 3 ದಿವಸಕ್ಕೆ. ಹ್ಮ್ ಅಂದ್ರೆ ದೃಷ್ಟಾಂತ ಕೊಡ್ತಾರೆ. ಹ್ಮ್ ಹೌದು. ಹ್ಮ್ ಕಹಿ ಸೂರೆಕಾಯಿ ಅಂತ ಬರ್ತಾವ. ಹ್ಮ್ ಹ್ಮ್ ಹೌದು. ಅದು ಬಹಳ ವಿಷಯ ಇರ್ತಾವ. ಹ್ಮ್ ಹ್ಮ್ ಅದನ್ನ ತಂದು ಹ್ಮ್ ಹ್ಮ್ ಅದರ ಒಳಗೆ ವಿಭೂತಿ ತುಂಬಿದೊಡೆ, ಹ್ಮ್ ಹ್ಮ್ ಭಸ್ಮವನ್ನು ತುಂಬಿದರೆ ಹ್ಮ್ ಹ್ಮ್ ಅದು ಕಹಿ ಹೋಗಿ ಸಿಹಿ ಆಗದೆ 3 ದಿವಸಕ್ಕೆ. ಹ್ಮ್ 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 3 ದಿನದಲ್ಲಿ ಅದರ ವಿಷ ಹೋಗ್ತದೆ. ಹ್ಮ್ 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 ಮತ್ತು ಹ್ಮ್ ಹಲವು ಕಾಲ ಕೊಂದ ಸೋನೆಗಾರನ ಕತ್ತಿಯಾದರೇನು ಹ್ಮ್ ಹ್ಮ್ ಪುರುಷ ಮುಟ್ಟಲಿಕ್ಕೆ ಹೊನ್ನಾಗದೆ ಅಯ್ಯ. ಹ್ಮ್ ಹ್ಮ್ ಎರಡನೇ ದೃಷ್ಟಾಂತ ಕೊಡ್ತಾರೆ. ಹ್ಮ್ 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 ಹಲವು ಕಾಲ ಕೊಂದ ಸೂನೆಗಾರನ ಕತ್ತಿಯಾದರೇನು. ಹ್ಮ್ 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 ಒಬ್ಬ ಹ್ಮ್ ಕಟುಕನಲ್ಲಿ ಇರುವಂತ ಕತ್ತಿ, ಹ್ಮ್ ಹ್ಮ್ ಆ ಆಯುಧ ಹ್ಮ್ ಹ್ಮ್ ನಿರಂತರವಾಗಿ ಅನಂತ ಪ್ರಾಣಿಗಳನ್ನ ಕೊಲ್ಲುವ ಕೆಲಸವನ್ನೇ ಮಾಡ್ತದ ಕಟುಕನ ಕತ್ತಿ. ಹ್ಮ್ ಹ್ಮ್ ಅದ್ಯಾವಾಗಲೂ ಕೊಯ್ದಿದ್ದೆ 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 ಕೊಯ್ದಿದ್ದೆ. ಹ್ಮ್ ಹ್ಮ್ ಇಷ್ಟು ಅನಂತ ಪ್ರಾಣಿಗಳನ್ನ ಕೊಂದಂತ ಕತ್ತಿ ಹ್ಮ್ ಹ್ಮ್ ಅದು ಮತ್ತ ಶುದ್ಧ ಏನು ಮಾಡಿದರೆ ಆಗಬಹುದು ಅನ್ನುವಂತ ಚಿಂತೆಯನ್ನು ಮಾಡಬೇಡ. ಹ್ಮ್ 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 ಕೈ ಹೋಲಂತ ಚಿಂತೆ ಮಾಡಬೇಡ. ವಿಭೂತಿ ತುಂಬು. ಹ್ಮ್ ಹ್ಮ್
ಅದೇ ಇಷ್ಟು ಪ್ರಾಣಿಗಳನ್ನ ಹಿಂಸೆ ಮಾಡಿದಂತ ಕತ್ತೆ ಅಂದ್ರೆ ಹ್ಮ್ ಹ್ಮ್ ಅದು ಒಂದೇ ಕ್ಷಣದಲ್ಲಿ ಪರುಷಮಣಿ ಸ್ಪರ್ಶದಿಂದ ಹ್ಮ್ ಹ್ಮ್ ಹೊನ್ನಾಗದೇಯ. ಹ್ಮ್ ಹ್ಮ್ ನೋಡು ಎಷ್ಟು ಪಾಪ ಮಾಡ್ಯದಂತ ಕತ್ತಿ. ಹ್ಮ್ 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 ಒಂದು ಕೊಲೆ ಅಲ್ಲ, ಎರಡು ಕೊಲೆ ಅಲ್ಲ, ಸಾವಿರಾರು ಕೊಲೆಗಳನ್ನ ಮಾಡದೆ ಆ ಕತ್ತಿ. ಹ್ಮ್ ಹ್ಮ್ ಅದು ಬದಲಾವಣೆ ಹೇಗಾಗ್ತದಪ್ಪ ಪಾಪದಿಂದ ಮುಕ್ತಿ ಅಂದ್ರೆ, ಹ್ಮ್ ಹ್ಮ್ ಪರುಷಮಣಿ ಅನ್ನುವಂಥದ್ದು ಹ್ಮ್ ಅದಕ್ಕ ಮುಟ್ಟಿದ್ರೆ ಸಾಕು ಬಂಗಾರ ಆಗ್ತದ. ಹ್ಮ್ 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 ಆಯ್ತು ನಿಮ್ ಬಂಗಾರ. ಹೌದು. ಅದು ಮಾಡಿದ ಕಾರ್ಯ ಅಮೋಘ. ಹ್ಮ್ ಹ್ಮ್ ಆದರೆ ಕ್ಷಣದಲ್ಲೇ ಬಂಗಾರ ಹೇಗೆ ಆಗುತ್ತದೆಯೋ ಹ್ಮ್ ಹ್ಮ್ ಅದೇ ಪ್ರಕಾರವಾಗಿ ಹ್ಮ್ ಹ್ಮ್ ಲಲಾಟದಲ್ಲಿ ವಿಭೂತಿ ಬರಲಿಕ್ಕೆ ಪಾಪ ಪಲ್ಲಟವಾಗದೆ ಕೂಡಲ ಸಂಗಮ ದೇವ ಹ್ಮ್ ಹ್ಮ್ ಅಂದ್ರೆ ಹ್ಮ್ ಹ್ಮ್ ಪ್ರಪಂಚದಲ್ಲಿ ನಾವು ಹುಟ್ಟಿ ಹ್ಮ್ ಹ್ಮ್ ಹಿಂದಿನ ಜನ್ಮದ ಪಾಪವನ್ನ ಕಟ್ಟಿ ಹ್ಮ್ ಹ್ಮ್ ಈ ಹುಟ್ಟುವ ದುಃಖ ಪಾಪದ ದುಃಖ ಹ್ಮ್ 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 ಎರಡರ ಮಧ್ಯದಲ್ಲಿ ಹ್ಮ್ ಹ್ಮ್ ನಾನು ಹೇಗೆ ಈ ಪಾಪವನ್ನ ಪರಿಹಾರ ಮಾಡಿಕೊಂಡು ಹ್ಮ್ ಹ್ಮ್ ಪುಣ್ಯಾತ್ಮನಾಗಲಿಕ್ಕೆ ಸಾಧ್ಯ ಇದೇನು ಅಂತ ಚಿಂತೆ ಮಾಡಬೇಡ. ಹ್ಮ್ 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 ಚಿಂತೆ ಮಾಡಬೇಡ. ಹ್ಮ್ ಹ್ಮ್ ಅದಕ್ಕೆ ಹೇಗೆ ಉಪಾಯವಿದೆಯೋ ಹ್ಮ್ ಹ್ಮ್ ಅದೇ ರೀತಿಯಾಗಿ ಹ್ಮ್ ಹ್ಮ್ ಸತ್ಪುರುಷರ ಹ್ಮ್ ಪಾದಗಳಿಗೆ ಹ್ಮ್ ಹ್ಮ್ ಹಣೆಯನ್ನ ಹಚ್ಚುವುದರಿಂದ ಹ್ಮ್ ಹ್ಮ್ ಅವರ ಪಾದದ ಧೂಳು ಹ್ಮ್ ಹ್ಮ್ ನಮ್ಮ ತಲೆಗೆ ಸ್ಪರ್ಶವಾಗುವುದರಿಂದ ಹ್ಮ್ ಹ್ಮ್ ನಮ್ಮ ಮನದಲ್ಲಿ ತಲೆಯಲ್ಲಿರುವಂತ ಎಲ್ಲಾ ಪಾಪಗಳು ಹ್ಮ್ ಹ್ಮ್ ನಶಿಸಿ ಹೋಗುವುದಲ್ಲವೇ ಸಂಗಮ ದೇವ ಅಂತ. ಹ್ಮ್ ಹ್ಮ್ ಅಂದ್ರೆ ಎಷ್ಟು ಚಂದ ಅದು ನೋಡಮ್ಮ ಕಳ್ಕೊಳಕ್ಕೆ. ಹ್ಮ್ 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 ಒಂದು ವೇಳೆ ನಾವು ಮಾಡಿದ ಪಾಪವನ್ನ ಕಳೆದುಕೊಳ್ಳಲಿಕ್ಕೆ ಅಸಾಧ್ಯವೇ ಆಗಿದ್ರೆ ಹ್ಮ್ 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 ಮಹಾತ್ಮರು ಹ್ಮ್ ಪಾಪವನ್ನ ಕಳೆದುಕೊಳ್ಳಲಿಕ್ಕೆ ಅನಂತ ಉಪಾಯಗಳನ್ನ ಹೇಳ್ತಿದ್ದಿಲ್ಲ ಅವ್ರು. ಹ್ಮ್ 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 ಕಳೆದುಕೊಳ್ಳಲಿಕ್ಕೆ ಮಾರ್ಗ ಅವ, ಹ್ಮ್ 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 ಕಳೆದುಕೊಳ್ಳಲಿಕ್ಕೆ ಬಹಳ ಉಪಾಯಗಳವ. ಹ್ಮ್ ಹ್ಮ್ ಆ ಉಪಾಯಗಳ ಅರಿವು ಇಲ್ಲದೆ ಹ್ಮ್ ಹ್ಮ್ ಅಪಾಯದಲ್ಲಿ ಬಿದ್ದು ಮತ್ತೆಷ್ಟು ಪಾಪವನ್ನು ಮಾಡ್ತಾ ಹೋಗ್ತಾವ ಜಗತ್ತಿನ ಜೀವಿಗಳು. ಹ್ಮ್ 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 ಯಾಕೆ ಹೋಗ್ತಾವ್ರಿ ಅಂದ್ರೆ ಹ್ಮ್ ಹ್ಮ್ ಉಪಾಯ ಗೊತ್ತಿಲ್ಲ. ಹ್ಮ್ 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 ಅದಕ್ಕೆ ಹ್ಮ್ ಆ ಒಂದು ವಿಭು ಅಂದ್ರೆ ಹ್ಮ್ ಹ್ಮ್ ಪರಮಾತ್ಮ ಅಂತ ಹ್ಮ್ 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 ಅಥವಾ ಗುರುನಾಥ ಅಂತ. ಹ್ಮ್ ಹ್ಮ್ ಅದು ಎಷ್ಟು ಈ ಮಾನವ ದೇಹಕ್ಕ ಹ್ಮ್ ಅತಿ ಮುಖ್ಯವಾಗಿ ಹ್ಮ್ ಬಹಳ ಸುಂದರವಾಗಿ ಸೊಗಸಾಗಿ ಹ್ಮ್ ಹ್ಮ್ ಶೃಂಗಾರವಾಗಿರ್ತಕ್ಕಂಥದ್ದು ಹೇಗೆ ಅಂದ್ರೆ ಹ್ಮ್ ಹ್ಮ್ ನಮ್ಮ ಕೂಡಲ ಸಂಗನ ಶರಣರಿಗೆ ಹ್ಮ್ ಹ್ಮ್ ನೊಸಲ ವಿಭೂತಿಯೇ ಶೃಂಗಾರ ಅಂತ. ಹ್ಮ್ 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 ಅಂದರೆ ವಿಭೂತಿ. ಹ್ಮ್ ವಿಭು ಅಂದ್ರೆ ಪರಮಾತ್ಮ, ಹ್ಮ್ ಹ್ಮ್ ಭೂತಿ ಅಂದ್ರೆ ಪರಮಾತ್ಮನ ಅನುಭೂತಿ. ಹ್ಮ್ ಹ್ಮ್ ಇದನ್ನ ಕೆಲವು ಜನ ಅರ್ಥ ಈ ಹೊರಗಡೆ ಇರುವಂತ ಭಸ್ಮಕ್ಕ ಕೂಡ ಹ್ಮ್ 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 ಹಣೆಗೆ ಹಚ್ಚುವಂತ ಭಸ್ಮಕ್ಕೆ ವಿಭೂತಿ ಅಂತ ಕರೀತಾರೆ. ಹ್ಮ್ 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 ಇದು ಕೂಡ ಆ ಪರಬ್ರಹ್ಮನ ಅನುಭೂತಿಯ ಲಕ್ಷಣವೇ ವಿಭೂತಿ. ಹ್ಮ್ 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 ಒಳಗಡೆ ಬ್ರಹ್ಮನ ವಿಭೂತಿ, ಹ್ಮ್ ಹ್ಮ್ ಹೊರಗಡೆ ಬಾಹ್ಯದ ವಿಭೂತಿ. ಹ್ಮ್ 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 ಇದು ಎಷ್ಟು ಮುಖ್ಯ ಆದಂದ್ರೆ ಹ್ಮ್ ಹ್ಮ್
ನೀರಿಗೆ ನೈದೆಲೆ ಶೃಂಗಾರ, ಹ್ಮ್ ಹ್ಮ್ ಸಮುದ್ರಕ್ಕೆ ತೆರೆಯೇ ಶೃಂಗಾರ, ಹ್ಮ್ ಹ್ಮ್ ನಾರಿಗೆ ಗುಣವೇ ಶೃಂಗಾರ, ಹ್ಮ್ ಹ್ಮ್ ಗಗನಕ್ಕೆ ಚಂದ್ರಮನೇ ಶೃಂಗಾರ, ಹ್ಮ್ ಹ್ಮ್ ನಮ್ಮ ಕೂಡಲ ಸಂಗನ ಶರಣರಿಗೆ ಹ್ಮ್ ಹ್ಮ್ ನೊಸಲ ವಿಭೂತಿ ಶೃಂಗಾರ. ಹ್ಮ್ ಹ್ಮ್ ಅಂದ್ರೆ ಹ್ಮ್ ಕೆರೆ ಇದೆ ಅಂತ ಅರ್ಥ ಅಲ್ಲ. ಹ್ಮ್ ಹ್ಮ್ ಅಲ್ಲಿ ನೀರಿಗೆ, ಒಂದು ಹ್ಮ್. ಕೆರೆಯಲ್ಲಿ ಇರುವಂತ ನೀರಿಗೆ ಹ್ಮ್ ಹ್ಮ್ ಆ ನೀರಿನಲ್ಲಿರುವಂತ ಕಮಲಗಳೇ ಆ ಕೆರೆಗೆ ಭೂಷಣ. ಹ್ಮ್ 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 ಕಮಲಗಳಿರ್ಬೇಕಂತ. ಹ್ಮ್ ಹ್ಮ್ ಮತ್ತೆ ಸಮುದ್ರದಲ್ಲಿ ನೀರಿದ್ರೆ ಭೂಷಣ ಅಲ್ಲ. ಹ್ಮ್ ಹ್ಮ್ ಸಮುದ್ರಕ್ಕೆ ಭೂಷಣ ಯಾವುದಂದ್ರೆ ತೆರೆಗಳೇ ಭೂಷಣ. ಹ್ಮ್ 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 ಆ ಅಲೆಗಳು ಹೇಳುವಂತದ್ದು, ಮುಳುಗುವಂತದ್ದು, ಹ್ಮ್ ಹ್ಮ್ ಬಹುದೂರ ರಭಸದಿಂದ ಹೋಗುವಂತ ಹ್ಮ್ ಹ್ಮ್ ಏನ್ ಆಟ ನಡೀತದ, ಆ ಆಟವೇ ಸಮುದ್ರಕ್ಕೆ ಭೂಷಣ. ಹ್ಮ್ 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 ಸಮುದ್ರಕ್ಕೆ ಯಾಕೆ ಹೋಗ್ತೇವ ಅಂದ್ರೆ ಹ್ಮ್ ನೀರನ್ನ ನೋಡ್ಲಿಕ್ಕೆ ಸಮುದ್ರಕ್ಕೆ ಹೋಗೋದಿಲ್ಲ. ಹ್ಮ್ ಹ್ಮ್ ನೀರು ಮನೆಯಲ್ಲಿ ನಾವ, ನಲ್ಲಿಯಲ್ಲಿ ನಾವ, ಟಾಕಿಯಲ್ಲಿ ನಾವ, ತಂಬಿಗೆಯಲ್ಲಿ ನಾವ. ಹ್ಮ್ ನೀರು ಯಾರು ನೋಡಿಲ್ಲ ಅಂತಲ್ಲ, ಹ್ಮ್ ಹ್ಮ್ ನೀರಿನ ಅನುಭವ ಮಾಡಿಕೊಳ್ಳಬೇಕು ಅಂತ ಅರ್ಥನೂ ಅಲ್ಲ. ಹ್ಮ್ ಹ್ಮ್ ಮತ್ತೆ ಇಷ್ಟೆಲ್ಲ ನೀರ್ ನೋಡಿದವರು ಸಮುದ್ರ ಯಾಕೆ ನೋಡಕ್ ಹೋಗ್ತೀವಿ ಅಂದ್ರೆ ಹ್ಮ್ ಹ್ಮ್ ಸಮುದ್ರದಲ್ಲಿ ಇರುವಂತ ಶೃಂಗಾರ ಹ್ಮ್ ಹ್ಮ್ ಬಾವಿಯಲ್ಲಿ ಕಾಣಂಗಿಲ್ಲ, ಕೆರೆಯಲ್ಲಿ ಕಾಣಂಗಿಲ್ಲ. ಹ್ಮ್ 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 ಒಂದು ವೇಳೆ ನದಿಯಲ್ಲಿ ಕೂಡ ಆ ಶೃಂಗಾರ ಕಾಣಕ್ಕಾಗಲ್ಲ. ಹ್ಮ್ ಹ್ಮ್ ಅಲ್ಲಿ ಶೃಂಗಾರ ಇದೆ ಅಂತ ಸಮುದ್ರ ನೋಡಕ್ ಹೋಗ್ತಾರೆ ವಿನಃ ನೀರು ನೋಡಕ್ಕಲ್ಲ. ಹೌದು ಹ್ಮ್ ಹ್ಮ್ ಕಾರಣ ಅದು ಭೂಷಣ ಅಂತ. ಹ್ಮ್ ಹ್ಮ್ ಮತ್ತೆ ಆಕಾಶದಲ್ಲಿ ದೊಡ್ಡ ಆಕಾಶ ಅದು ಹ್ಮ್ ಹ್ಮ್ ಗಗನ ಸದೃಶ್ಯ ಅಂದ್ರೆ ಹ್ಮ್ ಅದು ಆಕಾಶ ಇಷ್ಟೇ ಅಂತ ಹೇಳಲಿಕ್ಕೆ ಬರಲಾರ್ದಂತ ಆಕಾಶ. ಹ್ಮ್ ಹ್ಮ್ ಆ ಬರೇ ಆಕಾಶ ಇತ್ತು ಅಂದ್ರೆ ಹ್ಮ್ ಹ್ಮ್ ಅದಕ್ಕೆ ಭೂಷಣವೇ ಇದ್ದಿಲ್ಲ ಅಂತ. ಹ್ಮ್ ಹ್ಮ್ ಅದಕ್ಕೇನು ಭೂಷಣ ಅಂದ್ರೆ ಹ್ಮ್ ಆಕಾಶದ ಹಗಲಿಗೆ ಸೂರ್ಯ ಭೂಷಣ, ಹ್ಮ್ ಹ್ಮ್ ರಾತ್ರಿಗೆ ಚಂದ್ರ ಮತ್ತು ನಕ್ಷತ್ರಗಳೇ ಭೂಷಣ. ಹ್ಮ್ 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 ಕತ್ತಲಾದ್ರೆ ಚಂದ್ರ ಇಲ್ಲಂದ್ರೆ ಆಕಾಶಕ್ಕೆ ಭೂಷಣ ಇಲ್ಲ. ಹ್ಮ್ 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 ಬೆಳಕಾದ ಸೂರ್ಯ ಇಲ್ಲಂದ್ರೆ ಆ ಆಕಾಶಕ್ಕೆ ಭೂಷಣವೇ ಅಲ್ಲ ಅಂತ. ಹ್ಮ್ 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 ಅದೇ ಪ್ರಕಾರವಾಗಿ ಹ್ಮ್ ನಮ್ಮ ಕೂಡಲ ಸಂಗನ ಶರಣರಿಗೆ, ಹ್ಮ್ ಹ್ಮ್ ಕೂಡಲ ಅಂದ್ರೆ ಶಿವ ಜೀವರ ಏಕತ್ವದ ಅನುಭವನ ಅನುಭವಿಸುವ ಶರಣರಿಗೆ ಹ್ಮ್ ಹ್ಮ್ ಏನ್ ಮಾಡಬೇಕಂದ್ರೆ ನೊಸಲ ವಿಭೂತಿ ಭೂಷಣ. ಹ್ಮ್ 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 ಮಹಾತ್ಮರಿಗೆ ಹ್ಮ್ ಹ್ಮ್ ಹಣೆ ಆದಂದ್ರೆ ಹ್ಮ್ ಹ್ಮ್ ಅವರ ಹಣೆಗೆ ವಿಭೂತಿ ಭೂಷಣ ಅಂತ. ಹ್ಮ್ 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 ಅದಕ್ಕಾಗಿ ಮಹಾತ್ಮರ, ಹ್ಮ್ ಸದ್ಗುರುಗಳ, ಹ್ಮ್ ಹ್ಮ್ ಶರಣರ ಹ್ಮ್ ಹ್ಮ್ ಪ್ರತಿಯೊಂದು ಕಾರ್ಯದಲ್ಲಿ ಹ್ಮ್ ಹ್ಮ್ ಅಲ್ಲಿ ಎರಡೇ ಎರಡು ಕೆಲಸ ಮಾಡ್ತಾವ. ಹ್ಮ್ ಹ್ಮ್ ಪ್ರಥಮದಲ್ಲಿ ವಿಭೂತಿ, ಹ್ಮ್ ಹ್ಮ್ ತೃತೀಯವಾಗಿ ಕುಂಕುಮ, ಹ್ಮ್ ಹ್ಮ್ ದ್ವಿತೀಯವಾಗಿ ಸ್ವಲ್ಪ ಪುಷ್ಪಗಳು. ಹ್ಮ್ 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 ಯಾಕಂದ್ರೆ ಇವು ಪರಮಾತ್ಮನಿಗೆ ಭೂಷಣ ಅಂತೇಳಿ. ಹ್ಮ್ 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 ಅದು ಬಿಟ್ಟು ಪಾಪಿಗಳಾದವರು ಹ್ಮ್ ಹ್ಮ್ ಹಣೆಗೆ ಹಚ್ಚಿದ ವಿಭೂತಿ ಭೂಷಣವಲ್ಲ. ಹ್ಮ್ ಹ್ಮ್ ಯಾಕಲ್ರಿ ಅದು ಶರಣರಿಗೆ ಅಂತ ಹೇಳ್ಯಾರ ಭೂಷಣ. ಹ್ಮ್ ಹೌದು. ನೀರಿಗೆ ನೈವೇದ್ಯ ಭೂಷಣ, ಹ್ಮ್ 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 ಸಮುದ್ರಕ್ಕೆ ತೆರೆ ಭೂಷಣ. ಹ್ಮ್ 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 ಅದರಂತೆ ಹ್ಮ್
ಒಬ್ಬ ಒಳ್ಳೆ ಹೆಣ್ಣು ಮಗಳು ಇದ್ಲು ಅಂದ್ರೆ ಹ್ಮ್ ಹ್ಮ್ ಆಕೆಯ ಗುಣವೇ ಭೂಷಣ ಅಂತ. ಹ್ಮ್ ಹ್ಮ್ ನಾರಿಗೆ ಗುಣವೇ ಭೂಷಣವಿನ ಹ್ಮ್ ಹ್ಮ್ ಆಭರಣ ಭೂಷಣವಲ್ಲ, ಹ್ಮ್ ಹಣ ಭೂಷಣವಲ್ಲ, ಹ್ಮ್ ಹ್ಮ್ ಇವು ಇರಬಾರ್ದು ಅಂತ ಅರ್ಥ ಅಲ್ಲ. ಹ್ಮ್ ಅದರಿಂದನೇ ಬಹಳ ಭೂಷಣ ನಮಗಂತ ತಿಳಿಯೋದು ಮೂರ್ಖತನ ಅಂತ. ಹ್ಮ್ ಅದಕ್ಕೆ ಎಷ್ಟೋ ಮಂದಲ್ಲಿ ಹ್ಮ್ ಹಣ ಇರ್ಲಿ, ಬಂಗಾರ ಇರ್ಲಿ, ಹ್ಮ್ ಅದರಿಂದ ಏನ್ ನಡೀತಾವ ಕಾರ್ಯ ಅಂದ್ರೆ ಉತ್ತಮವಾದ ಕಾರ್ಯಕ್ಕೆ ವಿನಿಯೋಗ ಆಗ್ತದೆ ವಿನಃ ಅಧರ್ಮದ ಕಾರ್ಯಕ್ಕೆ ಎಂದೂ ವಿನಿಯೋಗ ಆಗೋದಿಲ್ಲ. ಅದಕ್ಕೆ ನಾರಿಗೆ ಗುಣವೇ ಭೂಷಣ. ಆಕೆ ತವರಿನಲ್ಲಿ ಇರುವಂತದ್ದು ಅಥವಾ ಗಂಡನ ಮನೆಯಲ್ಲಿರುವಂತದ್ದು ಮತ್ತು ಆಕೆಗೆ ಸಂಬಂಧಗಳು ಅನಂತ. ಮಕ್ಕಳಿಗೆ ತಾಯಿಯಾಗಬೇಕು, ಗಂಡನಿಗೆ ಹೆಂಡತಿಯಾಗಬೇಕು, ಮತ್ತು ತಂದೆ ತಾಯಿಯೇ ಮಕ್ಕಳಾಗಬೇಕು, ಮತ್ತು ಅಕ್ಕ ತಂಗಿಯರಾಗಿ ಈ ಸಂಸಾರದ ಮಧ್ಯದಲ್ಲಿ ಒಬ್ಬ ಉತ್ತಮ ತಾಯಿಯಾಗಿ ಆಕೆ ಬಾಳ್ವೆ ಮಾಡಬೇಕು ಅಂದ್ರೆ ಆಕೆಯ ಗುಣವೇ ಶೃಂಗಾರ. ಅದರಂತೆ ಇಲ್ಲಿಯೂ ಕೂಡ ಅದಕ್ಕ ಭೂಷಣ ಅಂತ ಕೂಡ ಹೇಳ್ತಾ ಬಂದ್ರು. ಆದರೆ ಕೆಲವು ಜನ ಹೇಗಂದ್ರೆ ನೋಡಿ ನೋಡಿ ಮಾಡುವ ನೇಮ ಸಲ್ಲವು ಅಂದ್ರೆ ಇವೆಲ್ಲವೂ ಕೂಡ ಸಲ್ಲುವುದಿಲ್ಲ ಅಂತ ಇಲ್ಲಿ ಬರ್ತದೆ. ಸಲ್ಲವು ಮತ್ತು ಸಲ್ಲವು ಅಂದ್ರೆ ನೀನು ಏನಾದರೂ ಮಾಡಿ ಗುರುವಿಗೆ ಸಲ್ಲಲಿ ಅಂತಂದ್ರೆ ಅಥವಾ ಪರಮಾತ್ಮನಿಗೆ ಪ್ರೀತಿಯು ನೋಡು ಅಂದು ನೀ ಮಾಡಿದ ನೀಡಿದ ನೇಮವೆಲ್ಲವೂ ಪರಮಾತ್ಮನಿಗೆ ಪ್ರಿಯವಾಗಲಾರವು. ನಾವು ಅನ್ಕೊಂಡೀವಿ ನಾವು ಮಾಡೋದೆಲ್ಲೂ ಪರಮಾತ್ಮನಿಗೆ ಪ್ರಿಯ ಆಗ್ತದ, ಪರಮಾತ್ಮನಿಗೆ ಸಂತೋಷ ಪಡ್ತಾನ ಅಂತ ನಾವಂತೀವಿ. ಆಗ್ತದ, ಇಲ್ಲಂತಲ್ಲ. ನೋಡಿ ನೋಡಿ ಮಾಡುವ ನೇಮ ಸಲ್ಲವು. ಬೇರೆಯವರು ಮಾಡುವಂತ ಕೆಲವು ನೇಮಗಳನ್ನ, ಬೇರೆಯವರು ಮಾಡುವಂತ ಕ್ರಿಯಾ ಕಾರ್ಯಗಳನ್ನ ನೋಡಿ ಅದರಂತೆ ತಾನು ಮಾಡುವ ನೇಮ ಇದು ಏನಾದಂದ್ರೆ ನಿಷ್ಠೆ ಪರಿಶುದ್ಧವಾಗಲಾರವು. ಅದರಲ್ಲಿ ನಿಷ್ಠೆ ಇಲ್ಲ, ಶುದ್ಧತೆ ಇಲ್ಲ, ಅದರಲ್ಲಿ ಸ್ವಾರ್ಥ ಅದ, ಅದರಲ್ಲಿ ಕಪಟತ್ವ ಅದಂತ ಇದ್ದು ಇಷ್ಟೆಲ್ಲ ಯಾಕೆ ಮಾಡ್ತಾನಂದ್ರೆ ಕನುವಿನ ಉದ್ದೇಶ ಮನ ಉದ್ದೇಶವಾಗಿ ಮಾಡುವ ನೇಮ ಸಲ್ಲವು. ಕೆಲವು ಜನ ಎಲ್ಲವನ್ನು ಮಾಡಿ ಕೊನೆಗೆ ತನ್ನ ದೇಹದ ಆರೋಗ್ಯ ದೃಷ್ಟಿಯಿಂದಾಗಲಿ, ಇನ್ನು ಕೆಲವು ಮನಸ್ಸಿನ ಕೆಲವು ಬಯಕೆಗಳಾಗಲಿ ಅವೆಲ್ಲ ಈಡೇರಲೆಂದು ಮಾಡುವ ವ್ರತ ನಿಯಮಗಳು ಕೂಡ ಪವಿತ್ರವಲ್ಲ ಅಂದ್ರು.
ಮಾಡ್ತಾರ ನೋಡ್ರಿ. ಲೋಕ ಕಲ್ಯಾಣಕ್ಕಾಗಿ ಮಾಡ್ತೀವಿ, ಹ್ಮ್ ಹ್ಮ್ ಯೋಗ ಮಾಡ್ತೀವಿ, ಹ್ಮ್ ಹ್ಮ್ ಆ ನೇಮ ಮಾಡ್ತೀವಿ, ಈ ವ್ರತ ಮಾಡ್ತೀವಿ ಹ್ಮ್ ಅಂತ ಹೇಳುವುದು ಅವರು ತಮ್ಮ ದೇಹದ ಆರೋಗ್ಯಕ್ಕಾಗಿ ಹ್ಮ್ 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 ಅಥವಾ ತಮ್ಮ ಮನಸ್ಸಲ್ಲಿರುವಂತ ಅಪೇಕ್ಷೆಯನ್ನ ಹ್ಮ್ ಹ್ಮ್ ಆ ವ್ರತ ನಿಯಮಗಳಿಂದ ತಾವು ಪಡೆಯಲಿಕ್ಕಾಗಿ ವಿನಃ ಹ್ಮ್ ಹ್ಮ್ ಬೇರೆ ಉದ್ದೇಶ ಅದರಲ್ಲಿ ಯಾವ ಇರುವುದಿಲ್ಲ. ಹ್ಮ್ 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 ಅದಕ್ಕಾಗಿ ಹ್ಮ್ ಹ್ಮ್ ಪರರು ಮಾಡುವರೆಂದು ನೋಡಿ ಮಾಯುವ ನಿತ್ಯ ಅಂದ್ರ ಬೇರೆಯವ್ರು ಮಾಡ್ತಾರಂತ ನಾ ಮಾಡೋದಲ್ಲ. ಹ್ಮ್ 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 ಕಾರಣ ಹ್ಮ್ ಹ್ಮ್ ಗುರುಪಥವ ಮೀರಿ ಮಾಡುವ ನೇಮ ಸಲ್ಲದು ಸಲ್ಲದು. ಹ್ಮ್ 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 ಇವ್ರು ಯಾವುದೇ ವ್ರತ ಮಾಡ್ಲಿ, ಹ್ಮ್ ನೇಮಗಳನ್ನ ಮಾಡ್ಲಿ, ಹ್ಮ್ ಹ್ಮ್ ಇನ್ನು ಜಗತ್ತಿಗೆ ಕಣ್ಣು ಕಟ್ಟುವಂತ ಅದ್ಭುತ ಕಾರ್ಯವನ್ನ ಮಾಡ್ಲಿ, ಹ್ಮ್ ಹ್ಮ್ ಇವರೆಲ್ಲರೂ ಹ್ಮ್ ಗುರುಪಥವ ಮೀರಿ ಮಾಡುವ ನೇಮ ಸಲ್ಲವು. ಹ್ಮ್ 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 ಗುರುವಿನ ಮಾರ್ಗದಲ್ಲಿ ಹ್ಮ್ ಹ್ಮ್ ಗುರುವಿನ ಉಪದೇಶದಂತೆ ಹ್ಮ್ ಹ್ಮ್ ಗುರು ಸೇವಾದಿಗಳನ್ನ ಮಾಡಿ ಹ್ಮ್ ಹ್ಮ್ ಮಾಡಲಾರದ ನಿಯಮಗಳೆಲ್ಲವೂ ಹ್ಮ್ ಸಲ್ಲವು ಅಂದ್ರೆ ಪರಮಾತ್ಮನಿಗೆ ಗುರುವಿಗೆ ಮುಟ್ಟಲಾರವು. ಹ್ಮ್ 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 ಸಂಗಮನಾಥ, ಹ್ಮ್ ಹ್ಮ್ ಸಂಗಮ ದೇವಯ್ಯ ಹ್ಮ್ ಇವು ನಿಮ್ಮ ನಿಜದೊಳಗೆ ನಿಲ್ಲವು. ಹ್ಮ್ 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 ಒಂದು ವೇಳೆ ಏನಾದ್ರೂ ಮಾಡಿ ಇಷ್ಟೆಲ್ಲ ಮಾಡೋದು ಕೂಡ ಹ್ಮ್ ಅದು ಪರಮಾತ್ಮಗೂ ಸಲ್ಲಂಗಿಲ್ಲ, ಹ್ಮ್ ಗುರುವಿಗೂ ಸಲ್ಲಂಗಿಲ್ಲ, ಹ್ಮ್ ಮತ್ತು ತನ್ನಲ್ಲಿ ಕೂಡ ಆ ಭಾವ ಉಳಿಯಂಗಿಲ್ಲ. ಹ್ಮ್ ಹ್ಮ್ ಇಂಥ ಜನ ಬಹಳ ಆಗಲ್ಲ. ಹೌದ್ ಹೌದ್ರಿ. ಕಾರಣ ಹ್ಮ್ ಹ್ಮ್ ಇವರಿಗೆ ಹ್ಮ್ ಗುರುವಿನ ವಚನ, ಗುರುವಿನ ಉಪದೇಶ ಹ್ಮ್ ಇವೆಲ್ಲವೂ ಗೊತ್ತಾವ ಅವ್ರಿಗೆ. ಹ್ಮ್ ಹ್ಮ್ ಗುರು ಹೇಗೆ ಸ್ತೋತ್ರ ಮಾಡಬೇಕು, ಹ್ಮ್ ಗುರು ಹೇಗೆ ಶಾಸ್ತ್ರ ಹೇಳ್ಬೇಕು, ಹ್ಮ್ ಎಲ್ಲವೂ ಗೊತ್ತು ಇದ್ರು ಕೂಡ ಹ್ಮ್ ಅದು ಕೂಡ ಕೆಲಸಕ್ಕೆ ಬರೋಂಗಿಲ್ಲಂತ. ಹ್ಮ್ ಹ್ಮ್ ಕಾರಣ ಹ್ಮ್ ಗುರು ವಚನವಿಲ್ಲದೆ ಲಿಂಗ ಎಂದು ಎನಿಸದು, ಹ್ಮ್ ಗುರು ವಚನವಲ್ಲದೆ ನಿತ್ಯವೆಂದೆನಿಸದು, ಹ್ಮ್ ಗುರು ವಚನವಲ್ಲದೆ ನಿಯಮವೆಂದು ಎನಿಸದು, ಹ್ಮ್ ತಲೆಯಿಲ್ಲದ ದಟ್ಟಿಗೆ ಪಟ್ಟವ ಕಟ್ಟುವ ಉಭಯ ಭ್ರಷ್ಟರ ಹ್ಮ್ ಮೆಚ್ಚುವನೇ ನಮ್ಮ ಕೂಡಲ ಸಂಗಮ ದೇವ. ಹ್ಮ್ ಹ್ಮ್ ಕಾರಣ ಹ್ಮ್ ಗುರು ವಚನವಿಲ್ಲದೆ, ಹ್ಮ್ ಗುರುವಿನ ಮಂತ್ರ ಉಪದೇಶವಿಲ್ಲದೆ ಹ್ಮ್ ತಾನು ತಿಳಿದುಕೊಂಡಂತ ಲಿಂಗ ಜ್ಞಾನ, ಹ್ಮ್ ಹ್ಮ್ ಆತ್ಮಜ್ಞಾನ ಹ್ಮ್ ಅದು ಜ್ಞಾನ ಅಂತ ಅನಿಸಿಕೊಳ್ಳೋದಿಲ್ಲ. ಹ್ಮ್ ಹ್ಮ್ ಯಾಕಿಲ್ಲ? ಅದು ಗುರು ಮಂತ್ರವಿಲ್ಲದೆ ಪ್ರಾಪ್ತಿಯಾಗ್ಯದ. ಹ್ಮ್ ಹ್ಮ್ ಅದಕ್ಕೆ ಲಿಂಗವೆನಿಸದು. ಹ್ಮ್ ಹ್ಮ್ ಗುರುವಿನ ಸಲಹೆ ಬೋಧೆ ಇಲ್ಲದ ಮಾಡುವ ಕಾರ್ಯ ಹ್ಮ್ ವ್ರತ ನಿಯಮಗಳೆನಿಸದು. ಹ್ಮ್ ಹ್ಮ್ ಗುರುವಿನ ಸಲಹೆ ಇರಬೇಕಾದ್ರೆ ಹ್ಮ್ ಯಾವುದೇ ಹ್ಮ್ ಮಾಡುವ ಕಾರ್ಯಗಳಿರ್ಲಿ, ಹ್ಮ್ ವ್ರತಗಳೇ ಮಾಡ್ಲಿ, ಹ್ಮ್ ನಿಯಮಗಳೇ ಮಾಡ್ಲಿ, ಹ್ಮ್ ಅವು ಮಾಡಬಾರ್ದು ಅಂತ ಹೇಳಿಲ್ಲ ಅವರು. ಹ್ಮ್ ಗುರುವಿನ ಸಲಹೆ ಮೇರೆಗೆ ಹ್ಮ್ ಹ್ಮ್ ಸುಮ್ನೆ ಒಂದ್ ಹಿಂಗ್ ಮಾಡ್ಬೇಕಂತ ಮಾಡಿದ. ಹ್ಮ್ ಹ್ಮ್ ಕಾರಣ ಒಂದೊಂದು ಸಲ ಹ್ಮ್ ಒಂದೊಂದು ವಿಚಾರದಿಂದ ಹ್ಮ್ ಆ ಸಲಹೆಗಳು ಅದ್ಭುತವಾದ ಆನಂದವನ್ನು ಕೊಡ್ತಾವ ನಮ್ಗೆ. ಹ್ಮ್ ಹ್ಮ್ ಇದು ಮಾಡಬೇಡ, ಇದು ಮಾಡು ಅಂದಾಗ ಹ್ಮ್ ಮಾಡಬೇಡ ಅನ್ನುವಂಥದ್ದಲ್ಲಿ ದೋಷ, ಹ್ಮ್ ಮಾಡು ಅನ್ನುವಂಥದ್ರಲ್ಲಿ ಲಾಭ ಕೂಡ ಇರ್ತಾವ. ಹ್ಮ್
ಯಾರಿಗಮ್ಮ? ಗುರುವಿಗಂತ. ಹ್ಮ್ ಹ್ಮ್ ಇವರು ಹ್ಮ್ ಯಾವ ಕರ್ಮಗಳನ್ನ ಮಾಡ್ಲಿ, ಯಾವ ವ್ರತ ನೇಮ ಇಲ್ಲ, ಸುಮ್ನೆ ತಮ್ಮಷ್ಟೆ ತಾವು ಮಾಡ್ಬಿಟ್ರ ನೇಮ. ಹ್ಮ್ ಹ್ಮ್ ನಾವ್ ಉಪವಾಸ ಅವ್ರಿ, ಈಗ ಹ್ಮ್ ಶ್ರಾವಣದಾಗ ಒಪ್ಪತ್ತು ಊಟ ಮಾಡ್ತೀವ್ರಿ, ಹ್ಮ್ ಹ್ಮ್ ದಸರಾದಾಗ ಮಾತಾಡೋದ್ರಲ್ಲಿ ಮೂಕನಾಗಿರ್ತವ್ರಿ, ಹ್ಮ್ ಹ್ಮ್ ನಾವ್ ಹಂಗ ನಾವ್ ಹಿಂಗ ಅಂತ ಏನ್ ಹೇಳ್ತಾರಲ್ರಿ, ಹ್ಮ್ ಹ್ಮ್ ಇವ್ರಿಗೆ ಮೊದಲೇ ಗುರುವಿನ ಮಂತ್ರವೇ ಇಲ್ಲ ಅಂತೇಳಿ. ಹ್ಮ್ 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 ಮತ್ತೆ ಈ ರೀತಿ ಇದ್ರೆ ಅವ್ರು ಮಾಡ್ತಕ್ಕಂತ ಕಾರ್ಯಕ್ಕೆ ಏನ್ ಅನ್ನಿಸ್ತದ ಅಂದ್ರೆ, ಹ್ಮ್ ಒಬ್ಬ ವ್ಯಕ್ತಿ ಹ್ಮ್ ತಲೆಯಿಲ್ಲದಟ್ಟೆಗೆ ಪಟ್ಟವ ಕಟ್ಟುವ ಅಂದ್ರು. ಹ್ಮ್ ಹ್ಮ್ ತಲೆ ಇಲ್ಲ ಅಂತಂದ್ರೆ ಹ್ಮ್ ರುಂಡವಿಲ್ಲದ ದೇಹ ಅಂತ. ಹ್ಮ್ ಹ್ಮ್ ತಲೆ ಇಲ್ಲ ಅಂದ್ರೆ ರುಂಡ ಇಲ್ಲ. ಹ್ಮ್ ರುಂಡವಿಲ್ಲ ದೇಹಕ್ಕ ಹ್ಮ್ ತಲೆನೇ ಇಲ್ಲ. ಹ್ಮ್ ತಲೆ ಇಲ್ಲ ಅಂದ್ರೆ ಹ್ಮ್ ಅಲ್ಲಿ ಯಾವುದೇ ಪೇಟವನ್ನು ಸುತ್ತಕ್ ಬರಂಗಿಲ್ಲ. ಹೌದು. ತಲೆ ಸುತ್ತಕ್ ಬರ್ತದಲ್ರಿ? ಇಲ್ಲ. ಅದರಂತೆ ಹ್ಮ್ ಈ ಪ್ರಯತ್ನ ಮಾಡವನಿಗೆ ಮುಟ್ಟಾಳಂತ ಹೆಂಗಂತಾರ, ಹ್ಮ್ ಅಂತ ಮುಟ್ಟಾಳರನ್ನ ಸಂಗಮನಾಥನು ಮೆಚ್ಚಬಲ್ಲನೆ. ಹ್ಮ್ ಬುದ್ಧಿ ಇಲ್ದವನಿಗೆ ಬುದ್ಧಿ ಹೇಳಕೊಂಡಂಗೆ. ಹ್ಮ್ ಅದಕ್ಕೆ ಹ್ಮ್ ಗುರು ಕೃಪೆಯೇ ಹ್ಮ್ ಮುಖ್ಯ ಶಿವ ಕೃಪೆಗೆ ಅಂತ. ಹ್ಮ್ ಹ್ಮ್ ಗುರುವಿನ ಕೃಪೆಯೇ ಶಿವನ ಕೃಪೆಗೆ ಮುಖ್ಯ. ಹ್ಮ್ 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 ಕಾರಣ ಅಂದ್ರೆ ಹ್ಮ್ ನೆನೆವದು ನಿಧನ ಉದಯ ಕಾಲದ ಎಚ್ಚರಿಕೆಗಳು ವಿನುತ ಗುರುಮೂರ್ತಿಯನು ಹ್ಮ್ ಶಿವನ ಅಂಗ್ರಿಯನು ಹ್ಮ್ ಬಳಿಕ ನಿನ್ನನ್ನು ಹ್ಮ್ ಸುವಿಚಾರದಿಂದೇ ನೇಮಕವಾಗಿ ನಿನಗಹುದು ಮುಕ್ತಿ ಅಂದ್ರು. ಹ್ಮ್ ಹ್ಮ್ ಒಂದಕ್ಕೊಂದು ಕ್ರಮ ಅಂತ ಇದೆ. ಹ್ಮ್ ನೇಮ ಅಂದ್ರೆ ಕ್ರಮ. ಹ್ಮ್ ಹ್ಮ್ ನೆನೆವುದು ಅನುದಿನ ಉದಯ ಕಾಲದ ಎಚ್ಚರಿಕೆ. ಹ್ಮ್ ಮೊದಲು ಯಾರನ್ನ ನೆನೆ ಅಂದ್ರಮ್ಮ ಅಂದ್ರೆ ಹ್ಮ್ ವಿನುತ ಗುರು ಮೂರ್ತಿಯನ್ನು. ಹ್ಮ್ ವಿನುತ ಅಂದ್ರೆ ಹ್ಮ್ ಶ್ರೋತ್ರಿಯತ್ವ ಬ್ರಹ್ಮನಿಷ್ಠನಾಗಿ ಹ್ಮ್ ನಿರಾಪೇಕ್ಷದಿಂದ ನಿಷ್ಕಪಟತ್ವದಿಂದ ಹ್ಮ್ ಆತ ಹ್ಮ್ ನಿಸ್ವಾರ್ಥಿ ಪ್ರೇಮಿಯಾಗಿ ಹ್ಮ್ ಸ್ವಾರ್ಥ ಪ್ರೇಮವನ್ನ ದೂರ ಮಾಡಿ ಹ್ಮ್ ನಿಸ್ವಾರ್ಥ ಪ್ರೇಮವನ್ನ ಸಂಪಾದನೆ ಮಾಡಿ ಹ್ಮ್ ಸರ್ವರಿಂದಲೂ ಸ್ತುತಿಗೆ ಒಳಗಾದಂತ ವ್ಯಕ್ತಿ ಹ್ಮ್ ಆತ ವಿನುತ ಗುರುಮೂರ್ತಿ. ಹ್ಮ್ ನಾವು ಕೆಲವು ಸಲ ಪ್ರೇಮ ಇರ್ತದ, ನಮಗ್ ಮಂದಿ ನಮ್ಮ ಮೇಲೆ ಪ್ರೇಮ ಮಾಡ್ತಾರೆ. ಹ್ಮ್ ನಾವು ಕೂಡ ಕೆಲವು ಜನ ಪ್ರೇಮವನ್ನ ಮಾಡ್ತೀವಿ. ಹ್ಮ್ ಅದು ಯಾವ್ಯಾವ ಕಾರಣದಿಂದ ಅಂದ್ರೆ ಹ್ಮ್ ಅದು ಒಂದು ಜನರ ಸಂಬಂಧದಿಂದ ಇರ್ತದೆ, ಹ್ಮ್ ನಿಮಿತ್ತ ಅಂತ. ಹ್ಮ್ ಕೆಲವು ವ್ಯಕ್ತಿಗಳು ಕೆಲವು ಹ್ಮ್ ಗುರುಗಳಲ್ಲಿ ಪ್ರೇಮ ಮಾಡ್ತಾರೆ. ಹ್ಮ್ ಪ್ರೇಮ ಅಂದ್ರೆ ಭಕ್ತಿ ಅಂತ. ಹ್ಮ್ ಅವರು ಆ ಗುರುಗಳು ಹ್ಮ್ ಆ ಶಿಷ್ಯರನ್ನ ಪ್ರೇಮ ಮಾಡ್ತಾರೆ, ಭಕ್ತಿ. ಹ್ಮ್ ಹ್ಮ್ ಮತ್ತೆ ಇನ್ನು ಕೆಲವು ಜನರು ಬಂಧು ಬಳಗ, ಹ್ಮ್ ಕೆಲವು ರಿಲೇಷನ್ಗಳೇನಾವ ಹ್ಮ್ ಮಿತ್ರ ಕಳತ್ರ ಅಂತ ಹಲವು ರೀತಿಯಿಂದ ಹ್ಮ್ ನಾವು ಅವರಿಗೆ ನಿಸ್ವಾರ್ಥದಿಂದ ಅಲ್ಲ ಸ್ವಾರ್ಥದಿಂದ ಪ್ರೇಮವನ್ನು ಮಾಡ್ತೇವೆ. ಹ್ಮ್ ಹ್ಮ್ ಗುರುವಾದವನು ಹ್ಮ್ ನಿಸ್ವಾರ್ಥದಿಂದ ಸೇವೆ ಮಾಡಬೇಕಂತ. ಹ್ಮ್ ಹ್ಮ್
ಯಾವುದೇ ಬಯಕೆಯನ್ನ, ಅಪೇಕ್ಷೆಯನ್ನ, ಆಶೆಗಳನ್ನ ಇಟ್ಟುಕೊಳ್ಳದೆ ಹ್ಮ್ ಹ್ಮ್ ಭವದುಃಖಿಗಳ ದುಃಖವನ್ನ ಕಂಡು ಹ್ಮ್ ಅವರನ್ನ ಭವಸಾಗರದಿಂದ ಎತ್ತಬೇಕು ಅನ್ನುವಂತ ಏಕೈಕ ಗುರಿಯಿಂದ ಕೂಡಿದವನೇ ಗುರು. ಹ್ಮ್ ಹ್ಮ್ ಆತ ಯಾರೇ ಇರಲಿ, ಹ್ಮ್ ಹ್ಮ್ ಆತ ಆಗಬೇಕಾಗಿತ್ತಂದ್ರೆ ಹ್ಮ್ ನಿಸ್ವಾರ್ಥ ಪ್ರೇಮವನ್ನೇ ಗಳಿಸಿದವನಾಗಿರ್ಬೇಕು ನೋಡಿ. ಹ್ಮ್ ಹ್ಮ್ ಒಬ್ಬ ಶಿಷ್ಯರಿಂದ ಗುರು ಹ್ಮ್ ಪ್ರೇಮಕ್ಕೆ ಪಾತ್ರನಾಗಬಹುದು. ಹ್ಮ್ ಒಂದು ಕುಟುಂಬದಿಂದ, ಹ್ಮ್ ಕುಟುಂಬದ ಸದಸ್ಯರಿಂದ ಹ್ಮ್ ಕುಟುಂಬದಲ್ಲಿ ನಾ ಒಳ್ಳೆಯವನಾಗಬಹುದು, ಹ್ಮ್ ಇಲ್ಲ ಅಂತಲ್ಲ. ಹ್ಮ್ ಆದರೆ ಸರ್ವರಿಂದಲೂ ಕೂಡ ಎಲ್ಲರಿಗೂ ಒಳ್ಳೆಯವನಾಗಿ ಇರ್ತಕ್ಕಂಥವನೇ ಸದ್ಗುರು. ಹ್ಮ್ ಹ್ಮ್ ನನ್ನವರು, ತನ್ನವರು, ಅವರು, ಇವರು ಯಾರಿಲ್ಲ, ಎಲ್ಲರೂ ತನ್ನವರೇ ಹ್ಮ್ ಹ್ಮ್ ಅನ್ನುವ ಭಾವದಿಂದ ಕೂಡಿದ ಗುರುವೇ ನಮ. ಹ್ಮ್ ಆ ಗುರುವೇ ಮುಖ್ಯ. ಹ್ಮ್ ಹಾ ಮೊದಲು ಮುಖ್ಯ ಯಾವುದಂದ್ರೆ ಗುರು. ಹ್ಮ್ ಹ್ಮ್ ಆಮೇಲೆ ಅದು ಏನಾಗ್ತದ ಅಂದ್ರೆ ಹ್ಮ್ ಶಿವನ ಕೃಪೆಗೆ ಆಗಬೇಕಾಗಿತ್ತಂದ್ರೆ ಹ್ಮ್ ಮೊದಲು ಗುರುವಿನ ಕೃಪೆ ಆಗ್ಬೇಕಂತ. ಹ್ಮ್ ಹ್ಮ್ ಶಿವನ ಕೃಪೆ ಅಂತ ಮೊದಲು ಬರದಾಳ, ಈಶ್ವರ ಕೃಪೆ ಅಂತ. ಹೌದು ಹ್ಮ್ ಆದ್ರೆ ಆ ಈಶ್ವರನ ಕೃಪೆ ಆಗ್ಬೇಕಾದ್ರೆ ಮೊದಲು ಗುರು ಕೃಪೆ ಬೇಕಂತ. ಹ್ಮ್ ಹ್ಮ್ ಕಾರಣ ಹ್ಮ್ ಈಶ್ವರ ಯಾರು ಅಂತ ತಿಳಿಸಿಕೊಟ್ಟವನೇ ಗುರು. ಹ್ಮ್ ಹಾ ಪರಮಾತ್ಮ ಯಾರಂತ ತೋರಿಸಿಕೊಟ್ಟವನೇ ಗುರು. ಹ್ಮ್ ಹ್ಮ್ ಈಶ್ವರ ಯಾರಂದ್ರೆ ತೋರಿಸಿಕೊಟ್ಟವನೇ ಗುರು. ಹ್ಮ್ ಹ್ಮ್ ಪರಬ್ರಹ್ಮ ಯಾರು ಅಂತ ಹೇಳಿದ್ರೆ ತಿಳಿಸಿಕೊಟ್ಟವನೇ ಗುರು. ಹ್ಮ್ ಹ್ಮ್ ಅಂದಾಗ ಮೊಟ್ಟ ಮೊದಲ ಗುರು ಯಾರು ಅಂದ್ರೆ ಹ್ಮ್ ಸಾಕ್ಷಾತ್ ಭರ್ಗೋ ನರಾಕೃತಿಯಿಂದ ಹ್ಮ್ ಮಾನವನಾಗಿ ಜನ್ಮವನ್ನ ತಾಳಿ ಹ್ಮ್ ಸರ್ವರ ಏಳಿಗೆಯಾಗಿ ತಮ್ಮ ಆಯುಷ್ಯವನ್ನ ಬಳಸಿ ಹ್ಮ್ ಹ್ಮ್ ಬದುಕನ್ನ ಬದಿಗೊತ್ತೇನು. ಹ್ಮ್ ಹ್ಮ್ ಹೆಂಗ ಹೊತ್ಬೇಕು, ಬದುಕನ್ನ ಬದಿಗ್ ಹೊತ್ತದಂತ. ಹ್ಮ್ ಹ್ಮ್ ಬದುಕನ್ನ ನಾಶ ಮಾಡೋದು ಇಲ್ಲಿ, ಹ್ಮ್ ಹ್ಮ್ ಸಂಸಾರವನ್ನ ನಾಶ ಮಾಡೋದಲ್ಲ. ಹ್ಮ್ ಹ್ಮ್ ಸಂಸಾರದ ಹೆಂಡರು ಮಕ್ಕಳನ್ನ ಹ್ಮ್ ಎಲ್ಲರನ್ನ ಬಿಟ್ಟು ಓಡಿ ಹೋಗುವುದಲ್ಲ, ಹ್ಮ್ ಇದು ಬದಿಗೊತ್ತುವುದು. ಹ್ಮ್ ಹ್ಮ್ ನಾವು ಓಡುವಂತ ಸಂದರ್ಭದಲ್ಲಿ ದಾರಿಯಲ್ಲಿ ಯಾರಾದ್ರೂ ಅಡ್ಡ ಬಂದ್ರೆ ಹ್ಮ್ ಅವ್ರನ್ನ ಸ್ವಲ್ಪ ಹ್ಮ್ ದೂರ ಮಾಡಿ ಹೋಗ್ತೀವಿ ನಾವು, ಹ್ಮ್ ಪಕ್ಕಕ್ಕೆ ಸರಿಸಿ ಹೋಗ್ತೀವಿ. ಹ್ಮ್ ಅದರಂತೆ ಹ್ಮ್ ಸಂಸಾರವನ್ನ ಪಕ್ಕಕ್ಕೆ ದೂಡಿ ಹ್ಮ್ ಆತ ತನ್ನ ಕಾರ್ಯವನ್ನ ಮಾಡಿ ತನ್ನ ಮಾರ್ಗದಲ್ಲೇ ಹೋಗುವಂತವನೇ ಹ್ಮ್ ಗುರು. ಆ ಗುರುವೇ ಹ್ಮ್ ಈಶ್ವರನ ಕೃಪೆಗೆ ಮುಖ್ಯ ಕಾರಣವಾದ ಪುರುಷ. ಹ್ಮ್ ಹ್ಮ್ ಅದಕ್ಕಾಗಿ ಮೊದಲು ನೆನೆಯುವುದು ಅನುದಿನ ಉದಯ ಕಾಲದು ವಿನುತ ಗುರುಮೂರ್ತಿ ಏನಂದ್ರು. ಹ್ಮ್ ಹ್ಮ್ ಮೊದಲು ಗುರು, ಹ್ಮ್ ಆಮೇಲೆ ಯಾರ್ರಿ? ಪರಮಾತ್ಮ. ಹ್ಮ್ ಯಾಕ ಅಂದ್ರೆ ಜನ್ಮ ಕೊಟ್ಟನಲ್ಲ, ಹ್ಮ್ ಈ ಶರೀರವ ಹುಟ್ಟಲಿಕ್ಕೆ ಕಾರಣ ಆದವನು ಅವನೇ. ಹ್ಮ್ ಈ ಶರೀರ ಬರದೆ ಇನ್ನೂ ಹಲವು ರೀತಿಯ ಜನ್ಮಗಳಲ್ಲಿ ಹ್ಮ್ ಈ ದೇಹವನ್ನ ಬಿಟ್ಟು ಅನ್ಯ ದೇಹ ಬಂದಿತ್ತಾದ್ರೆ ಗತಿ ಏನಿತ್ತಂತ ಹ್ಮ್ ಬಹಳ ಕಷ್ಟ ಇತ್ತು. ಹ್ಮ್ ಯಾಕಂದ್ರೆ ಹ್ಮ್ ಆ ಜನ್ಮಗಳಲ್ಲಿ ಪರಮಾತ್ಮನ ಕೃಪೆಯನ್ನ, ಗುರುನಾಥನ ಮಂತ್ರವನ್ನ ಪಡೆದುಕೊಂಡು ಆ ಒಂದು ಪರಬ್ರಹ್ಮನ ಸ್ವರೂಪವನ್ನು ತಿಳಿಬೇಕಾಗಿದ್ರೆ ಈ ಜನ್ಮವೇ ಬೇಕು. ಈ ಶರೀರ ಬೇಕಲ್ಲಮ್ಮ.
ಹಾಗಾಗಿ ಅಂತಹ ಶರೀರವನ್ನು ಕೊಟ್ಟಂತ ಹ್ಮ್ ಪರಮಾತ್ಮನನ್ನು ಕೂಡ ಮರಿಬೇಡ, ಅವನು ಕೂಡ ನೆನಸು, ಹ್ಮ್ ಹ್ಮ್ ಅವನ ಸ್ಮರಣೆಯನ್ನು ಮಾಡು. ಹ್ಮ್ ಹ್ಮ್ ಇದನ್ನ ಮಾಡಬೇಕಾದ್ರೆ ಹ್ಮ್ ಉದ್ಭವ ಗುರುಗಳಿಂದ ಸಾಧ್ಯ ಇಲ್ಲಮ್ಮ, ಹ್ಮ್ ಉಪದೇಶದ ಗುರುಗಳಿಂದ ಸಾಧ್ಯ. ಹ್ಮ್ ಹ್ಮ್ ಉದ್ಭವ ಗುರುಗಳಂದ್ರೆ ಹ್ಮ್ ಅವರು ಹ್ಮ್ ಆಗಲೇ ವಚನವನ್ನ ಹೇಳಿದಂತೆ ಹ್ಮ್ ಇದು ಸಲ್ಲದು, ಇದು ಸಲ್ಲದು, ಹ್ಮ್ ಹ್ಮ್ ತಮ್ಮ ಆಚಾರ ವಿಚಾರಗಳಲ್ಲದೆ, ನೇಮ ನಿತ್ಯಗಳಲ್ಲದೆ, ಹ್ಮ್ ವಿಧಿ ಸಂಸ್ಕಾರಗಳಲ್ಲದೆ ಹ್ಮ್ ಬೆಳಕರಿದ್ರೊಳಗಾಗಿ ಹ್ಮ್ ಗುರುಗಳಾಗಿ ಉದ್ಭವ ಆದರೂ ಜಗತ್ತಿನಲ್ಲಿ ಉಂಟು. ಹ್ಮ್ ಹ್ಮ್ ಹುಟ್ಟಿದ ತಕ್ಷಣ ಗುರುಗಳಾಗೇ ಬಿಟ್ರು ಅವ್ರು. ಹ್ಮ್ ಹ್ಮ್ ಅವರೆಲ್ಲರೂ ಉದ್ಭವ ಗುರುಗಳೇ ವಿನಃ ಉಪದೇಶದ ಗುರುಗಳಲ್ಲ. ಹ್ಮ್ ಯಾರಿಗೆ ಉಪದೇಶ ಮಾಡ್ತಾರ ಅವರು? ಹ್ಮ್ ಒಂದ್ ವೇಳೆ ತಿಳಿದು ಮಾಡಿದ್ರು ಕೂಡ ಅದು ಸಲ್ಲದು ಸಲ್ಲದು ಅಂತ ಹೇಳ್ಬಿಟ್ರು. ಹ್ಮ್ ಯಾಕ? ಗುರು ವಚನವಿಲ್ಲದ ಲಿಂಗಜ್ಞಾನ. ಹ್ಮ್ ಹ್ಮ್ ಯಾವುದೋ ಗ್ರಂಥಗಳಿಂದ ಅಥವಾ ಕ್ಯಾಸೆಟ್ ನಿಂದ ಹ್ಮ್ ಹ್ಮ್ ಇನ್ನೊಂದು ರೀತಿಯಿಂದ ಅದನ್ನ ಪರರು ಇನ್ನೊಬ್ಬರು ಮಾಡ್ತಾರಂತೆ ತಾವು ಮಾಡ್ತಕ್ಕಂಥದ್ದು ಏನದ ಅದು ಉದ್ಭವದ ಗುರುಗಳ ಕೆಲಸ ವಿನಃ ಉಪದೇಶದ ಗುರುಗಳ ಕೆಲಸ ಹಂಗಲ್ಲ. ತಾವು ಆ ಕರುಣೆಯನ್ನ ಪಡಿಬೇಕಾಗಿದ್ರೆ ಶಾಸ್ತ್ರಗಳಲ್ಲಿ, ವಿಧಿಗಳಲ್ಲಿ, ವೇದಾಂತಗಳಲ್ಲಿ, ಪ್ರತಿಯೊಂದು ಪ್ರಸ್ಥಾನ ತ್ರಯ ಗ್ರಂಥಗಳಲ್ಲಿ ಒಬ್ಬ ಗುರು ಹೇಗೆ ಇರಬೇಕು, ಅಂತ ಗುರುವಿನ ಸಂಪತ್ತನ್ನ ಹೇಗೆ ಕದಿಯಬೇಕು ಅನ್ನುವಂತ ಶಿಷ್ಯ ಮಧ್ಯದಲ್ಲಿ ಬರುವಂತ ಅನಂತ ರೀತಿಯ ಪ್ರಯತ್ನಗಳನ್ನ ಮಾಡಿ, ಗುರು ಸೇವಾದಿಗಳನ್ನ ಮಾಡಿ ಗುರುವನ್ನ ಮುಟ್ಟಿ ಗುರು ಆಗಿರ್ಬೇಕು. ಅವನಿಗೇನಂತಾರಮ್ಮ? ಉಪದೇಶದ ಗುರು. ಯಾಕೆ ಹೇಳ್ಬೇಕಂದ್ರೆ ಸಾಮಾನ್ಯವಾಗಿ ಜಗತ್ತಿನಲ್ಲಿ ಯಾವುದೇ ಒಂದು ವಸ್ತುವನ್ನ ನಾವು ಸರಿಯಾಗಿ ನೋಡಬೇಕಾಗಿತ್ತು ಅಂದ್ರೆ ಅದರಲ್ಲಿ ಕೆಲವು ಸಂಸ್ಕಾರಗಳು ಕೂಡಿರ್ಬೇಕಂತ. ಈಗ ಒಂದು ವಸ್ತು ಒಂದು ಬಾಟಲಿಯಲ್ಲಿ ಅದ, ಇನ್ನೊಂದು ವಸ್ತು ಕೂಡ ಬಾಟಲಿಯಲ್ಲಿ ಅದ. ಒಂದು ವಸ್ತು ಒಂದು ಗ್ಲಾಸ್ ಅಲ್ಲಿ ಆದ, ಇನ್ನೊಂದು ವಸ್ತು ಒಂದು ಗ್ಲಾಸ್ ಅಲ್ಲಿ ಆದ. ಆದರೆ ಆ ಗ್ಲಾಸಿನ ಸಮೀಪ ಬಾಟಲ್ ಸಮೀಪ ಬಿಟ್ರೆ ಒಂದು ಹುಡುಗ ಹೋಗ್ತದ, ಒಂದರಲ್ಲಿ ಹಾಲಿನ ಗ್ಲಾಸ್ ಅದ, ಹಾಲು ತುಂಬದ, ಇನ್ನೊಂದು ಬೇರೆ ವಸ್ತುವಿನ ತುಂಬಿದಂತ ಗ್ಲಾಸ್ ಅದ. ಮಗುವಿನ ಬಿಟ್ರೆ ಸೀದಾ ಹೋಗಿ ಹಾಲಿನ ಗ್ಲಾಸ್ ಅನ್ನೇ ಕೈಗೆ ಹಿಡಿತದ ನೋಡ್ರಿ. ಹೌದಿಲ್ರಿ? ಯಾಕಂದ್ರೆ ಹಾಲಿನ ಸಂಸ್ಕಾರ ಅದಲ್ರಿ, ಅದಕ್ಕೆ ಹಾಲಿನ ಗ್ಲಾಸ್ ಅನ್ನೇ ಹಿಡಿತದ. ಇನ್ನೊಬ್ಬ ವ್ಯಕ್ತಿ ರಸ ತುಂಬಿದಂತ ಒಂದು ಬಾಟ್ಲಿ ಅದ, ವಿಷದ ಸ್ವರೂಪವಾದ ಹಲ್ಕೋ ಹಾಲಿಂದ ಕೂಡಿದ ಒಂದು ಬಾಟ್ಲ್ ಆದ. ಒಬ್ಬ ಯುವಕನನ್ನ ಅಲ್ಲಿ ಬಿಡ್ತೀವಿ ಅಂದ್ರೆ ಅವನು ರಸ ತುಂಬಿದ ಬಾಟಲಿಯನ್ನು ಬಿಡುತ್ತಾನ, ಹಲ್ಕೋ ಹಾಲು ತುಂಬಿದ ಬಾಟಲಿಯನ್ನು ಹಿಡಿತಾನೆ. ಯಾಕಮ್ಮ ಇದು ಅಂದ್ರೆ ಅವನ ಸಂಸ್ಕಾರ. ಅದಕ್ಕೆ ಇಲ್ಲಿ
ಸಂಸ್ಕಾರದಿಂದ ಬಂದಿರ್ತವನ್ನ ಹ್ಮ್ ಹ್ಮ್ ಗುರು ಸಂಸ್ಕಾರದಿಂದ ಬಂದಿರಬೇಕಂತ. ಹ್ಮ್ ಹ್ಮ್ ಅದಕ್ಕೆ ಸಂಸ್ಕಾರವನ್ನೇ ಮುಟ್ಲಿಕ್ಕೆ ಸಾಧ್ಯ. ಹ್ಮ್ ಶಬ್ದವನ್ನ ಬಹಳ ಕಲಿಬಹುದು, ಶಾಸ್ತ್ರವನ್ನ ಕಲಿಬಹುದು, ಹ್ಮ್ ಪಂಡಿತನನ್ನು ಅನಿಸಿಕೊಳ್ಳಬಹುದು, ಹ್ಮ್ ಮೂರ್ಖ ಅಂತನೂ ಕೂಡ ಅನಿಸಿಕೊಳ್ಳಬಹುದು. ಹ್ಮ್ ಓದಿದವರು ಎಲ್ಲರೂ ಹ್ಮ್ ಒಂದು ವೇಳೆ ದಡ್ಡರೂ ಆಗಬಹುದು. ಹ್ಮ್ ಎಷ್ಟು ಮಂದಿ ಓದಿರಮ್ಮ ಎಲ್ಲಾ ದಡ್ಡರು ಮಾಡ್ದಂಗ್ ಮಾಡ್ತಾರೆ ಕೆಲಸ. ಹ್ಮ್ ಓದಿಲ್ಲ ಅಂತಲ್ಲ, ಹೌದು. ಅದ್ರ ಉಪಯೋಗ ಇಲ್ಲ ಅಂತ. ಹ್ಮ್ ಹ್ಮ್ ಆದ್ರೆ ಹ್ಮ್ ಆ ಒಂದು ಅಕ್ಷರದ ವಿದ್ಯಕ್ಕಿಂತ ಹ್ಮ್ ಇಲ್ಲಿ ಹೆಚ್ಚಿನ ಮಹತ್ವ ಕೊಡೋದು ಯಾವುದಂದ್ರೆ ಸಂಸ್ಕಾರ ಅಂತ. ಹ್ಮ್ ಹ್ಮ್ ಸಂಸ್ಕಾರ ಏನ್ ಮಾಡ್ತದಂದ್ರೆ ಹ್ಮ್ ಅವನನ್ನ ಎಂದೂ ಕೂಡ ಹ್ಮ್ ದಡ್ಡನಾಗಲಿಕ್ಕೆ ಅದು ಬಿಡೋದಿಲ್ಲ. ಹ್ಮ್ ವಿದ್ಯೆ ಕಲ್ತವನ್ ದಡ್ಡ ಆಗಬಹುದು, ಹ್ಮ್ ಆದ್ರೆ ಸಂಸ್ಕಾರವಂತರು ಎಂದೂ ದಡ್ಡ ಆಗೋದಿಲ್ಲ. ಹ್ಮ್ ಹ್ಮ್ ಬಹಳಷ್ಟು ಜನ ವಿದ್ಯೆ ಕಲ್ತಾರ, ಹ್ಮ್ ಸಾಯಂಕಾಲ ಆಗೋದು ಸರಾಯಿ ಬಾಟ್ಲೆ ಹಿಡಿತಾರೆ ಕೈಯಲ್ಲಿ. ಹ್ಮ್ ಹ್ಮ್ ಸಾಯಂಕಾಲ ಆದ ತಕ್ಷಣ ಎಲ್ಲೆಲ್ಲೋ ಹೋಗಿ ಕೊಡ್ತಾರೆ. ಹ್ಮ್ ಅವ್ರೇನಾದ್ರಮ್ಮ ವಿದ್ಯೆ ಕಲ್ತಾರ, ಆದ್ರೆ ದಡ್ರ ಅಂತ. ಹೌದು. ಆದ್ರೆ ವಿದ್ಯೆ ಕಲ್ತಿಲ್ಲ, ಹ್ಮ್ ಅದು ಸಣ್ಣ ಮಗು ಆದಂದ್ರು ಕೂಡ ಹ್ಮ್ ಅದು ಹೋಗಿ ಹಾಲಿನ ಗ್ಲಾಸ್ ಅನ್ನೇ ಹಿಡಿತದ. ಹ್ಮ್ ಅದು ಕೆಡಲಿಲ್ಲ ನೋಡಮ್ಮ. ಹೌದು. ಅದು ವಿದ್ಯೆ ಬಹಳ ಕಲ್ತಿಲ್ಲ, ಸಂಸ್ಕಾರ ಕಲ್ತದ. ಹ್ಮ್ ಹ್ಮ್ ಅದಕ್ಕೆ ಕೋಟಿ ಹ್ಮ್ ವಿದ್ಯೆಗಳಲ್ಲಿ ಮೇಟಿ ವಿದ್ಯೆಯೇ ಮೇಲು ಅಂತನೂ ಹೇಳ್ಯಾರ. ಹ್ಮ್ ಅದಕ್ಕಾಗಿ ನಮ್ಮ ಸಂಸ್ಕಾರಗಳು ಹೇಗೆ ಹ್ಮ್ ನಮಗೆ ಬಲಿತಾ ಹೋಗ್ತಾವೋ, ಹ್ಮ್ ಅದೇ ರೀತಿಯಾಗಿ ಉತ್ತಮವಾದಂತ ಹ್ಮ್ ಜೀವನ ಬದುಕನ್ನ ಹ್ಮ್ ಈ ಜಗತ್ತಿನಲ್ಲಿ ನಾವು ನೀವೆಲ್ಲರೂ ಪಡೀಲಿಕ್ಕೆ ಸಾಧ್ಯ. ಹ್ಮ್ ಎದರಿಂದ ಅಂದ್ರೆ ಉತ್ತಮ ಸಂಸ್ಕಾರ. ಹ್ಮ್ ಹೌದು. ಅದಕ್ಕಾಗಿ ಜಗತ್ತಿನಲ್ಲಿ ಮಹಾತ್ಮರು ಹ್ಮ್ ಸಂಸ್ಕಾರಕ್ಕೆ ಯಾಕೆ ಮಹತ್ವ ಕೊಟ್ರಂದ್ರೆ, ಹ್ಮ್ ಸಂಸ್ಕಾರವಂತನಾದ ಮನುಷ್ಯ ಎಂದು ಹಾಳಾಗಲಾರ. ಹ್ಮ್ ಹ್ಮ್ ಸಂಸ್ಕಾರದಿಂದ ಕೂಡಿದ ಜೀವಿ ಹ್ಮ್ ಎಂದು ನಾಶವಾಗುವುದಿಲ್ಲ. ಹ್ಮ್ ಹೌದು. ಆ ಕಾರಣಕ್ಕಾಗಿ ಹ್ಮ್ ಇಲ್ಲಿ ಹ್ಮ್ ನಾವು ನೆನಿಬೇಕಾಗದ, ಹ್ಮ್ ನೆನಪನ್ನ ಮಾಡಬೇಕು, ಸ್ಮರಣೆಯನ್ನ ಮಾಡಬೇಕು, ಹ್ಮ್ ಚಿಂತನೆಯನ್ನ ಮಾಡ್ಬೇಕಂದ್ರೆ ಹ್ಮ್ ಯಾವಾಗ ಹೇಳಿದ್ರು ಅಂದ್ರೆ ಉದಯ ಕಾಲದ ಎಚ್ಚರಿಕೆಗಳು. ಹ್ಮ್ ಉದಯ ಕಾಲ ಅಂತಂದ್ರೆ ಹ್ಮ್ ಪ್ರಾಥಮ ಕಾಲ, ಹ್ಮ್ ಹ್ಮ್ ಮತ್ತೆ ಮಧ್ಯಾಹ್ನ ಹ್ಮ್ ಅಥವಾ ಸಾಯಂಕಾಲ. ಹ್ಮ್ ಈ ಮೂರು ಕಾಲದಲ್ಲಿ ಶ್ರೇಷ್ಠವಾದ ಕಾಲ ಯಾವುದಂದ್ರೆ ಹ್ಮ್ ಬ್ರಾಹ್ಮಿ ಮೂರ್ತಿಗೆ ಸಮಾನವಾದಂತ ಹ್ಮ್ ಉದಯ ಕಾಲವೇ ಬಹಳ ಶ್ರೇಷ್ಠವಾದ. ಹ್ಮ್ 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 ಅದಕ್ಕೆ ಅದನ್ನ ನೀವು ಸ್ವಲ್ಪ ಪಡಿರಿ ಅನ್ನುವಂತ ಮಾತನ್ನ ಹೇಳ್ತಾ ಹೋಗ್ತಾರೆ. ಹ್ಮ್ ಹ್ಮ್ ತಾತ್ಪರ್ಯ ಏನಂದ್ರೆ ಹ್ಮ್ ಪ್ರತಿಯೊಂದಕ್ಕೂ ಕೂಡ ವಿಧಿಗಳು ನಿಯಮಗಳು ಉಂಟು. ಹ್ಮ್ ಅದಕ್ಕ ಪ್ರತಿಯೊಂದಕ್ಕೂ ತನ್ನದೇ ಆದ ಒಂದು ಸಂಸ್ಕಾರ ಉಂಟು ಅಂತ. ಹ್ಮ್ ಗುರು ಆಗ್ಲಿಕ್ಕೆ ಒಂದು ಸಂಸ್ಕಾರ ಬೇಕು. ಹ್ಮ್ ಸಂಸ್ಕಾರ ಒಂದು ರೂಪನೇ ಗುರು ಆಗಿರ್ಬೇಕು. ಹ್ಮ್ ಯಾರೋ ಗುರು ಆಗಿರಂತ ನಾನು ಗುರುವಾಗಿ ಹ್ಮ್ ಹ್ಮ್ ಆ ಗುರು ಮಾಡಿದಂತ ಎಲ್ಲವನ್ನು ತಾನು ಮಾಡ್ತಾನಂದ್ರೆ ಅದು ಸಲ್ಲದು. ಹ್ಮ್ 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 ಅದು ಮುಗಿದ ಹೋಯ್ತು ನಮ್ಮ ಮಾತು. ಹೌದು. ಅವರೇ ಸಲ್ಲಂಗಿಲ್ಲ ಅಂದ್ರೆ ಹ್ಮ್ ಇನ್ನ ಅವರ ಸಂಘ ಮಾಡೋರು ಎಲ್ಲಿ ಸಲ್ತಾರ ಅಂದ್ರೆ ಹ್ಮ್ 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 ಆನಂದ ಮಹರ್ಷಿ ಹೇಳ್ದಂಗ ಹ್ಮ್
ಅವರ ಮಂತ್ರ ಉಪದೇಶವನ್ನ ಪಡೆದುಕೊಂಡು ಸೀದಾ ನಿನ್ನ ನರಕ ಲೋಕಕ್ಕೆ ಬರ್ತಾರಂದ್ರು. ಅವ್ರೆಲ್ಲಿ ಬರಲ್ಲಮ್ಮ? ನರಕ ಲೋಕಕ್ಕೆ. ಅದಕ್ಕೆ ಬಳ್ಳಿ ಗುರುಡರು ಸೇರಿ ಹಳ್ಳವನ್ನು ಬಿದ್ದಂತೆ ಒಳ್ಳೆ ಗುರುವಿನ ಉಪದೇಶ ಇಲ್ಲದೆ ಇರೆ ಎಲ್ಲಿಯದು ಮುಕ್ತಿ ಸರ್ವಜ್ಞ. ಬಹಳ ಕಷ್ಟ ಅದಮ್ಮ ಅದು. ಅದಕ್ಕೆ ಇದಕ್ಕೆಲ್ಲ ಮುಖ್ಯ ಕಾರಣ ಏನಂದ್ರೆ ಪೂರ್ವ ಜನ್ಮದ ನಿಷ್ಕಾಮ್ಯ ಕರ್ಮ ಪುಣ್ಯ, ಆ ಪುಣ್ಯದ ಫಲ ಇದ್ದವನಿಗೆ ಮಾತ್ರ ಇದು ಸಾಧ್ಯ ಅದಮ್ಮ. ಬಹುಶಃ ನಾನು ಇವತ್ತೊಂದು ಒಂದು ಏನಾದ್ರು ಇದು ಕಳಿಸಿನ ವಿಡಿಯೋ ಕಳ್ಸಿ, ಅದು ಆಡಿಯೋ ಕಳ್ಸಿರಿ. ಆಡಿಯೋ ಸ್ವಲ್ಪ ಕೇಳಮ್ಮ ನೀನು. ಕೇಳಿದ್ದೆ ನಮ್ಮ ಕೇಳಿಲ್ಲ. ಸ್ವಲ್ಪ ಕೇಳ್ತೀರಿ, ಸ್ವಲ್ಪ ಆಮೇಲೆ ಮಗು. ಇರ್ಲಿ. ನನಗೆ ಬೇರೆ ಯಾರೋ ಒಬ್ಬ ಆತ್ಮೀಯರು ಸಹಜವಾಗಿ ಹಿಂಗ ಫೋನ್ ಹಚ್ಚಿದ್ರು. ಅವಾಗ ಮಾತಾಡ್ತಾರಮ್ಮ ಅವರು. ಅಂತ ಮಂದಿನೂ ಬಹಳ ಪಾಪ ಪ್ರೇಮದವ್ರು ಮಾಡ್ತಿರ್ತಾರ. ಅವ್ರಿಗೆ ವಿಚಾರ ಬಂದಾಗ ಹಂಗೆ ಯಥಾರ್ಥವಾಗಿ ಮಾತಾಡ್ತಾ ಹೋಗಿವ ಮಕ್ಕಳು. ಅದೇ ವಿಷಯ ಹಂಗೆ ಹಂಗಂತ ಯಥಾರ್ಥವಾಗಿ ಮಾತಾಡಿವಿ. ಅದು ನನಗೂ ಗೊತ್ತಿಲ್ಲದೆ ಯಾವುದೋ ಇದರಿಂದ ರೆಕಾರ್ಡ್ ಆಗ್ಯದ, ನನ್ನ ಫೋನ್ಯಾಗ ರೆಕಾರ್ಡ್ ಆಗ್ಯದ. ಅದು ಆಗಿದೆ ನಮ್ಗೆ ಆತರ ಆಗಿದೆ ಅವಾಗ. ಅದು ನಿನ್ನೆ ಯಾವ್ದು ರೆಕಾರ್ಡಿಂಗ್ ಕಾಲ್ಸ್ ಅಂತೇಳಿ ನೋಡಕತ್ತಿದ್ವಿ ಪರ್ಮಿಷನ್. ನಾವು ಇದನ್ನ ಒತ್ತಿದಾಗ ಇದೆಲ್ಲ ಬಂತು. ನನಗೆ ಆಶ್ಚರ್ಯ ಆಯ್ತು, ಇದು ಏನ್ ವಿಚಾರ ಮಾಡಿವಲ್ಲ ನಾವು ಅಂತ. ಮತ್ತೆ ನಾನು ಒಂದ್ಸಲ ಕೇಳಿದೆ ನಾ ಏನೇನು ಮಾತಾಡಿನ ಅಂತ. ಅದೆಲ್ಲವೂ ಸರಿ ಇದೆ ಅಂತ ನನಗೆ ಅನಿಸ್ತು. ಕೇಳ್ರಿ, ಎಲ್ಲಾ ಕೇಳ್ರಿ. ಕೇಳಿದ ಮೇಲೆ ಅದು ಗೊತ್ತಾಗ್ತದೆ ಹಿಂಗೆ ಏನಂತ. ಕೆಲವೊಂದು ವಿಷಯಗಳು ಹಂಗೆ ಇರ್ತಾವ್ರಿ. ನೀವ್ ಕೇಳ್ರಿ, ಆಮೇಲೆ ಕೇಳ್ರಿ. ಆಯ್ತಾಯ್ತು, ರೆಸ್ಟ್ ಮಾಡ್ರಿ. ನಮಸ್ಕಾರ. ನಮಸ್ಕಾರ. ಆಮೇಲೆ ಸೋಮ್ ಮಗಳಿಗೇನ್ ಸ್ವಲ್ಪ ಆರಾಮಿಲ್ಲ ಅಂತ್ರಿ. ಯಾವಾಗ್ರಿ? ಅದೇ ಈಗ ಫೋನ್ ಮಾಡಿದ್ದೆ ಸೋಮು.